ನಾವಂದುಕೊಂಡಂತೆ ಆಗಲಿಲ್ಲವಲ್ಲ ಎಂದು ನಿರಾಶರಾಗದೆ ಅಲ್ಲಿ ದೊರೆತ ಪಾಠಗಳು. ಓಹೋ, ಟೀ ತಗೊಳ್ಳಿ ಮಾವ. ಏನಮ್ಮ ನಿನ್ನ ಮೂಗೇನಾಗಿದೆ? ಟೀ ತಗೊಳ್ಳಿ ಅಂತ ಮೂಗ್ನಲ್ಲಿ ಮಾತಾಡ್ತಿದ್ಯಾ? ಸ್ವಲ್ಪ ಶೀತ, ಮೂಗು ಭರಿತ, ನಾಟ್ ವಿಪರೀತ. ಈ ಥರ ತಮಾಷೆ ಮಾತಾಡ್ಬಿಟ್ರೆ ನಾನು ಅಂತ ನಕ್ಬಿಟ್ಟು ಸುಮ್ಮನಾಗ್ತೀನಿ ಅಂತ ತಿಳ್ಕೊಂಡ್ಯಾ? ನಿನ್ನ ಆರೋಗ್ಯ ಸರಿಗಿಲ್ಲ ಅಂತ ನನಗೆ ಚೆನ್ನಾಗಿ ಕಾಣ್ತಾ ಇದೆ. ನಾನು ಸಹ 75 ವರ್ಷ ಮಳೆಗಾಲ ಕಳೆದಿದ್ದೀನಿ. ಅಯ್ಯೋ ಮಾವ, ನಿಮ್ಮ ಹತ್ರ ಸುಳ್ಳು ಹೇಳಬೇಕು ಅಂತೇನಿಲ್ಲ ಮಾವ. ಆದರೆ ಸಾಕಮ್ಮ. ನೋಡು, ಈ ಹಮ್ಮು ಬಿಮ್ಮು ತಡ್ಕೋಬೋದು, ಆದರೆ ಕೆಮ್ಮು ತಡ್ಕೊಳಕ್ಕಾಗಲ್ಲ. ನೋಡು, ನಿನಗೆ ನೆಗಡಿಯಾಗಿದೆ, ಗಂಟ್ಲು ಕಟ್ಟಿದೆ. ಇಷ್ಟಾದರೂ ಸಹಿತ ಮನೆ ಕೆಲಸ ಮುಗಿಸಿ ನನಗೆ ಟೀ ತಂದು ಕೊಡಕ್ಕೆ ಬಂದಿದ್ಯಲ್ಲಮ್ಮ. ನೋಡು, ನನ್ನ ಮಾತು ಕೇಳು. ಈಗಲೇ ಬೀಗ ಕೈ ತಗೋ, ಮನೆ ಬಾಗಿಲು ಹಾಕು, ಆಸ್ಪತ್ರೆಗೆ ಹೋಗ್ಬರ. ಮಾವ, ಆಸ್ಪತ್ರೆಗ? ಅಯ್ಯೋ ಬೇಡ ಮಾವ, ತೀರಾ ಆಗ್ತಾ ಇಲ್ಲ ಅಂತೇನಿಲ್ಲ. ಮನುಷ್ಯ ಅಂದಮೇಲೆ ಕೆಮ್ಮು ನೆಗಡಿ ಎಲ್ಲ ಸಹಜ ಅಲ್ವಾ? ನೋಡಮ್ಮ, ಜಗತ್ತಲ್ಲಿ ಗಡಿ ಸಮಸ್ಯೆ ಬಗೆಹರಿಸ್ಬೋದು, ಆದರೆ ನೆಗಡಿ ಸಮಸ್ಯೆ ಬಗೆಹರಿಸೋದು ಕಷ್ಟ. ಅಷ್ಟು ಸುಲಭವಾಗಿ ತಗೋಬೇಡ. ಕಾಯಿಲೆ ಚಿಕ್ಕದಾಗಿರ್ಬೇಕಾದ್ರೆ ಎಚ್ಚರಿಕೆ ವಹಿಸ್ಬೇಕು. ತಡಿ ಹೋಗೋಣ. ಅಯ್ಯೋ ಮಾವ, ನಿಜವಾಗ್ಲೂ ಹೇಳ್ತಿದ್ದೀನಿ, ನಂಗೇನು ತುಂಬ ತೊಂದರೆ ಆಗ್ತಿಲ್ಲ. ತೀರಾ ಆಗ್ತಾನೆ ಇಲ್ಲ ಅಂದಾಗ ನಿಮಗೆ ಹೇಳ್ತೀನಿ, ನೀವೇ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ್ರಿ. ಶೋ, ಇವ್ರು ಕಾಲ್ ಮಾಡ್ತಿದಾರಲ್ಲ. ನಾನು ಕೆಮ್ಮೋದು, ಗಂಟ್ಲು ಕೆಟ್ಟಿರೋದು, ಧ್ವನಿ ಚೇಂಜ್ ಆಗಿರೋದು ಇವ್ರಿಗೆ ಗೊತ್ತಾದರೆ ಅಷ್ಟೇ ಹೆದರ್ಕೊಂಡು ಆಫೀಸಿಂದ ಈಗಲೇ ಬಂದುಬಿಡ್ತಾರೆ. ಮೊದಲೇ ಮನೇಲಿ ಕಷ್ಟ, ಮತ್ತೆ ನನ್ನಿಂದಾಗಿ ಇನ್ನೊಂದು ಖರ್ಚಾಗೋದು ಏನು ಬೇಡ. ಅದ್ಯಾರಂತ ಕೇಳಮ್ಮ, ಆಗ್ಲಿಂದ ಫೋನ್ ಹೊಡ್ಕೊತಿದ್ರು, ನೀನು ಮಾತಾಡ್ತಿಲ್ವಲ್ಲ. ಏನಿದು, ಆಫೀಸಿಗೆ ರೀಚ್ ಆದ್ರ, ತಿಂಡಿ ತಿಂದ್ರ, ಕಾಫಿ ಕುಡಿದ್ರ ಅಂತ ಗಂಟೆಗೊಂದ್ಸರಿ ಫೋನ್ ಮಾಡ್ತಾ ಇದ್ಲು. ಇವತ್ತು ನಾನೇ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ವೇ? ವಾಟ್ಸ್ ರೀಸನ್? ಮಾವ, ನಿಮ್ಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದರೆ ನಾನು ಸ್ನಾನಕ್ಕೆ ಹೋಗಿದ್ದೀನಿ ಅಂತ ಒಂದೇ ಒಂದು ಸುಳ್ಳು ಹೇಳಿ ಮಾವ. ಇವರಿಗೆ ನಂಗೆ ಹುಷಾರಿಲ್ಲ ಅಂತ ಗೊತ್ತಾದರೆ ಏನೇನೋ ಯೋಚನೆ ಮಾಡಿ ತುಂಬ ಗಾಬರಿ ಆಗಿಬಿಡ್ತಾರೆ. ಪ್ಲೀಸ್ ಪ್ಲೀಸ್ ಮಾವ, ರಿಸೀವ್ ಮಾಡಿಕೊಡ್ತೀನಿ. ರಿಸೀವ್ ಮಾಡಿದ್ಲು. ಗಿರಿ, ನನ್ನೊಲವಿನ ಪ್ರೇಮ ಗಂಗೆ, ನೀನು ನನ್ನ ಜೊತೆ ಮಾತಾಡಲಿಲ್ಲ ಅಂದರೆ ಹೆಂಗೆ? ಅದಕ್ಕೆ ನಾನೇ ಫೋನ್ ಮಾಡಿದೆ ನಿಂಗೆ. ಏಯ್, ಫೋನ್ ರಿಸೀವ್ ಮಾಡಿದಾಗ ಯಾರು ಮಾತಾಡ್ತಿರಂತ ತಿಳ್ಕೊಳಕ್ಕಾಗಲ್ವೇನೋ ನಿಂಗೆ? ಏಯ್ ಅಯೋಗ್ಯ, ನಾನು ಕಣೋ ನಿಮ್ಮಪ್ಪ. ಓ ಅಪ್ಪ, ಗಿರಿ ಫೋನ್ನ ನೀನು ಯಾಕಪ್ಪ ರಿಸೀವ್ ಮಾಡಿದೆ? ಅವಳೇ ರಿಸೀವ್ ಮಾಡಿದಾಳೆ ಅನ್ಕೊಂಡು ರೊಮ್ಯಾಂಟಿಕ್ ಆಗಿ ಮಾತಾಡಿ 3 ಲೈನ್ನ ವೇಸ್ಟ್ ಮಾಡ್ಬಿಟ್ಟೆ. ಅವಳು ಸ್ನಾನಕ್ಕೆ ಹೋಗಿದ್ದಾಳೆ, ಇನ್ನು 3 ಲೈನ್ ಚೆನ್ನಾಗಿ ಬರೆದ್ಬಿಟ್ಟು ಅವಳು ಹೇಳುವಂತೆ. ಅಲ್ಲ, ಬೆಳಗ್ಗೆನೆ ಸ್ನಾನ ಮಾಡಿ ಪೂಜೆ ಮಾಡಿರ್ತಾಳಲ್ವಾ, ಮತ್ತೆ ಯಾಕೆ ಸ್ನಾನ? ಅದು 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 ಸೌಟ್ನ ಮೈ ಮೇಲೆ ಚೆಲ್ಕೊಂಡ್ಬಿಟ್ಲಪ್ಪ. ಸೌಟ? ಅದು ಸಾಂಬಾರು ಮೈ ಮೇಲೆ ಚೆಲ್ಕೊಂಡ್ಬಿಟ್ಲು, ಅದಕ್ಕೆ ಕೊಳೆ ಆಗೈತಲ್ಲ, ಸ್ನಾನಕ್ಕೆ ಹೋಗಿದ್ದಾಳೆ. ಸಾಂಬಾರ್ ಮೈ ಮೇಲೆ ಚೆಲ್ಕೊಂಡ್ಲಾ? ಸಾಂಬಾರ್ ಬಿಸಿ ಇತ್ತಾರಪ್ಪ, ಗಿರಿಗೇನು ಆಗಿಲ್ಲ ತಾನೆ? ಅಯ್ಯೋ, ಮೊದಲೇ ಫೋನ್ ಮಾಡಿ ಹೇಳೋದಲ್ವೇನಪ್ಪ? ರೆಗ್ಯುಲರ್ ಆಗಿ ಊಟ ಟೈಮಲ್ಲಿ ಫೋನ್ ಮಾಡ್ತಾ ಇದ್ದೆ. ಇವತ್ತು ಯಾಕೋ ಮನಸ್ಸು ಒಂಥರ ಅನಿಸ್ತಾ ಇತ್ತು, ಅದಕ್ಕೆ ಈಗಲೇ ಮಾಡಿದ್ದು. ನಾನು ಈಗಲೇ ಬರ್ತೀನಿ. ದಡ್ಡ ಅಂಥದ್ದೇನಾಗಿಲ್ವೋ, ಸಾಂಬಾರು ತಣ್ಣಗೆ ಇತ್ತು, ಬಿಸಿ ಇರಲಿಲ್ಲ, ಬಟ್ಟೆ ಗಲೀಜಾಗಿತ್ತಲ್ಲ ಅಷ್ಟೇ. ಹೌದಾ? ಅಂದ್ರೆ ಗಿರಿಗೇನು ಆಗಿಲ್ಲ ತಾನೆ? ಅವಳು ಆರಾಮಾಗಿದ್ದಾಳೆ ತಾನೆ? ಹೌದಪ್ಪ, ಅವಳಿಗೇನು ಆಗಿಲ್ಲ, ಆರಾಮಾಗಿದ್ದಾಳೆ. ಸರಿಯಪ್ಪ, ಅವಳು ಬಂದ್ರೆ ನಾನು ಫೋನ್ ಮಾಡಿದ್ದೆ ಅಂತ ಹೇಳು. ಆಯ್ತಪ್ಪ. ಹಾಂ. ನೋಡ್ದೇನಮ್ಮ, ಇಷ್ಟೊಂದು ಅಕ್ಕರೆ ತೋರಿಸೋ ಗಂಡನಿಗೆ ನಾನು ಚೆನ್ನಾಗಿದ್ದೀನಿ ಅಂತ ಸುಳ್ಳು ಹೇಳ್ತೀಯಲ್ಲ. ನೋಡಮ್ಮ, ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅವನಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲಮ್ಮ. ಮಾವ, ನನಗೇನೂ ಆಗಲ್ಲ, ನೀವು ಯೋಚನೆ ಮಾಡಬೇಡಿ.
ಹೇಳಿದ್ನಲ್ಲ, ಆಗ್ತಾನೆ ಇಲ್ಲ ಅಂದರೆ ನೀವೇ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಏನೂ ಆಗಲ್ಲ. ತಾಯಿ ತುಳಸಿ ಮಾತೆ, ಇವತ್ತಿಂದ ನಿನ್ನನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡ್ತೀನಿ. ನಮ್ಮ ಮನೆ ತುಂಬ ದುಡ್ಡು ತುಂಬ್ಕೊಳ್ಳೋಕೆ ಮಾಡಮ್ಮ. ಬೇಳೆಕಾಳು, ಪೆಟ್ರೋಲು, ಡೀಸೆಲ್ ಇದೆಲ್ಲದ್ರದ್ದು ರೇಟ್ ಜಾಸ್ತಿ ಆಗುತ್ತೆ. ಆದರೆ ಈ ಕೆಮ್ಮು ಜಾಸ್ತಿ ಆಗುತ್ತಲ್ಲಪ್ಪ ದೇವ್ರೇ. ತುಳಸಿ ತಿಂದರೆ ಕೆಮ್ಮು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಪೂಜೆ ಮಾಡಿರೋ ತುಳಸಿ ಎಲೆನ ಹೇಗಪ್ಪ ಕೀಳೋದು? ನನಗೆ ಪಾಪ ಸುತ್ಕೊಂಡ್ರೆ ಪರವಾಗಿಲ್ಲ, ಆದರೆ ಪಾಪ ಮಕ್ಕಳು, ಮಾವ, ಗಂಡ ಎಲ್ರಿಗೂ ಸುತ್ಕೊಂಡ್ಬಿಟ್ರೆ ಬೇಡ. ಕೆಮ್ಮು ತಾನೇ, ವಾಸಿ ಆಗ್ಬೋದು. ಆದರೆ ಇವ್ರಿಗೆ ನಾನು ಇಷ್ಟು ಕೆಮ್ತಾ ಇದ್ದೀನಿ ಅಂತ ಗೊತ್ತಾದರೆ ಅಷ್ಟೇ, ಆಸ್ಪತ್ರೆಗೆ ಹೋಗೋಣ ನಡಿ ಅಂತಾರೆ. ಮೊದಲೇ ಮನೆ ಖರ್ಚಿಗೆ ದುಡ್ಡಿಲ್ಲ. ಪರವಾಗಿಲ್ಲ, ಡಾಕ್ಟ್ರಿಗೆ ಸಾವಿರಾರು ರೂಪಾಯಿ ದುಡ್ಡು ಸುರಿಯೋದ್ರ ಬದಲು ತುಳಸಿ ತಪ್ಪು ಹಾಕ್ಬಿಡ್ತೀನಿ ಅಷ್ಟೇ. ಇನ್ನೇನು ಮಾಡೋದು? ರೀ ಗಿರ್ಜವ್ರೆ, ಏನ್ರಿ ಮಾಡ್ತಿದ್ದೀರಾ? ಅದು ಸ್ವಲ್ಪ ಕೆಮ್ಮಿತ್ತ, ಅದಕ್ಕೆ ಒಂದೆರಡು ತುಳಸಿ ಎಲೆ ಆಗಲ್ಲ. ಇಟ್ರೆ ಹಿಂದೆ ಮನೆಯವ್ರ ಕಾಟ ಅಂತ ಹೇಳಿ ತುಳಸಿನ ಇಲ್ಲಿ ತಂದಿಟ್ರೆ ಇಲ್ಲೂ ಬಿಡಲ್ವಲ್ಲ ನೀವು? ನೋಡ್ರಿ, ಹಿತ್ಲಲ್ಲಿ ಹೂವಿನ ಗಿಡ ಹಾಕಿದ್ದೀನಿ, ಬೇಕಾದ್ರೆ ಅದನ್ನು ಕಿತ್ಕೊಳ್ರಿ. ಹಾಗೆ ತಂತಿ ಮೇಲೆ 2,000 ರೂಪಾಯಿ ಸಾರಿನ ಒಗ್ದು ಒಣಗಾಕಿದ್ದೀನಿ ರೀ, ಅದನ್ನು ಬೇಕಾದ್ರೆ ಎತ್ಕೊಡ್ರಿ, ಅದನ್ನು ಕೇಳಲ್ಲ. ನೋಡಿ, ಆಗಾಗ ತಲೆಯಲ್ಲಿ 1-2 ಬಿಳಿ ಕೂದಲು ಬರ್ತಾ ಇರುತ್ತೆ, ಯಾರಿಗೂ ಹೇಳಬೇಡಿ, ಅದನ್ನೂ ಬೇಕಾದ್ರೆ ಕಿತ್ಕೊಂಡ್ಬಿಡ್ರಿ, ಕೇಳಲ್ಲ. ಆದರೆ ದಿನ ಬೆಳಗ್ಗೆ ಎದ್ದು ಪೂಜಿಸಲೆಂದೇ ಗಿಡವನ್ನು ಬೆಳೆಸ್ತೆ ಅಂತ ಈ ತುಳಸಿ ಕಟ್ಟೆನ ಸುತ್ತಿ ಪೂಜೆ ಮಾಡ್ತಾ ಇರ್ತೀನಿ, ಅದನ್ನು ಕಿತ್ಕೊಳಕ್ ನಾನು ಬಿಡಲ್ಲ ರೀ. ಸಂಧ್ಯಾ ಅವರೇ, ನಾನೇನು ಇಡೀ ಗಿಡನೇ ಬೇಕು ಅಂತ ಕೇಳಿದ್ನ? ನಾನು ಒಂದೆರಡು ಎಲೆ ಕಿತ್ಕೋತೀನಿ ಅನ್ನಪ್ಪ. ಪ್ಲೀಸ್ ರೀ, ಅರ್ಥ ಮಾಡ್ಕೊಳ್ರಿ, ಕೆಮ್ಮು ಹೋಗ್ತಾ ಇಲ್ಲ. ಅಯ್ಯೋ, ಸೀರಿಯಸ್ ಆಗಿ ಹೇಳಿದೆ ಅನ್ಕೊಂಡ್ರ? ತಮಾಷೆ ಮಾಡಿದೆ ರೀ, ಅದಕ್ಕೆ ಯಾಕ್ರಿ ಇಷ್ಟೊಂದು ಭಯ ಪಡ್ತಿದ್ದೀರಾ? ನಾನು ಲೋಟ ಹಿಡ್ಕೊಂಬಂದಾಗೆಲ್ಲ ತುಂಬಿ ಕಳಿಸ್ತೀರ, ಅಂಥದ್ರಲ್ಲಿ ಒಂದು 4 ಎಲೆ ಕಿತ್ಕೊಂಡ್ರೆ ಬೇಡ ಅಂತೀನಾ? ಕಿತ್ಕೊಳ್ರಿ. ಆಸ್ಪತ್ರೆಗೆ ಏನಾದರೂ ಹೋದರೆ ಮಿನಿಮಮ್ ಅಂದರೂ 5,000 ಇಟ್ಕೊಂಡು ಹೋಗ್ಬೇಕು. ಅಯ್ಯೋ ಸಂಧ್ಯಾ ಅವರೇ, ನನಗಿರೋದು ಬರೀ ಶೀತ ಕೆಮ್ಮು ಅಷ್ಟೇ. ರೀ ಗಿರ್ಜಾ, ಆಸ್ಪತ್ರೆ ಅಂದರೆ ಏನು ಸುಮ್ಮನೆ ಅನ್ಕೊಂಡ್ರನ್ರಿ? ಕಾಯಿಲೆಗಳು ಹೆಂಗಿರ್ತವೆ ಅಂದರೆ ನಾವು ಅಮೃತ ಕುಡಿದ್ರೂ ವಾಸಿ ಆಗಲ್ಲ. ಡಾಕ್ಟ್ರು ಒಂದ್ಸಲಿ ನಾಡಿ ಹಿಡ್ದು ನೋಡಿದ್ರೆ ಸಾಕು, ಆಗಲೇ ವಾಸಿ ಆಗ್ಬಿಡುತ್ತೆ. ಅದೇನು ಕಾಯಿಲೆಗಳೋ ಏನೋ, ಡಾಕ್ಟ್ರಿಗೋಸ್ಕರನೇ ಬರ್ತಾವ ಏನೋ ಗೊತ್ತಿಲ್ಲ ರೀ. ಆಸ್ಪತ್ರೆಗೆ ಹೋದರೆ ಮಿನಿಮಮ್ ಅಂದ್ರೂ 300 ರೂಪಾಯಿ ಕಟ್ಟಬೇಕು. ಆಮೇಲೆ ಕೆಮ್ಮು ಶೀತ ಅಂತ ಹೋದರೆ ಮಾತ್ರೆ ಟಾನಿಕು ಅಂತ ಕೊಡ್ತಾರೆ. ಆಸ್ಪತ್ರೆಯಿಂದ ಆಚೆ ಬರೋದಕ್ಕೆ ಮೆಡಿಕಲ್ ಬಿಲ್ಲು 700-800 ಆಗುತ್ತೆ. ಹೋಗೋದು ಬರೋದು ಎಲ್ಲ ಸೇರಿಸಿದ್ರೆ ಒಟ್ಟು 1,000 ರೂಪಾಯಿನೇ ಹೋಯ್ತು ರೀ. ಅದಕ್ಕೂ ಹೋಗ್ಲಿಲ್ವಾ? ಗಿರ್ಜವ್ರೆ, ತಲೆನೇ ಕೆಡ್ಸ್ಕೊಬೇಡ್ರಿ. ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಎಲ್ಲ ಚೆನ್ನಾಗಿ ಕುಟ್ಟಿ ರುಬ್ಬಿ ಪುಡಿ ಮಾಡಿ ಜೇನುತುಪ್ಪದ ಜೊತೆ ಕಲಸಿ ಆ ರಸನ ಕುಡ್ದ್ಬಿಡ್ರಿ. ಬೆಳಗ್ಗೆ ಹೊತ್ತಿಗೆ ಢಮರ್. ನಾನು ನೀವಲ್ಲ ರೀ, ಶೀತ ಕೆಮ್ಮು. ಸರಿ, ಕಿತ್ಕೊಳ್ಳಿ. ಅಮ್ಮ ತುಳಸಿ ಮಾತೆ, ಕ್ಷಮಿಸ್ಬಿಡಮ್ಮ.
ಎಸ್ಕಂದ ನಾನು ಆಗಲೇ ಹೋಗ್ಬೇಕಿದ್ರೆ ನೋಡಿದ್ದೀನಿ 6ನೇ ಪೇಜಲ್ಲಿದ್ದೆ. ಅರ್ಧ ಗಂಟೆ ಆಯಿತು, ಇನ್ನೂ 6ನೇ ಪೇಜಲ್ಲೇ ಇದೆಯಲ್ಲೋ. ಏನು ಓದ್ತಿದ್ಯೋ ಇಲ್ಲ ಪುಟ ನೋಡ್ತಾ ಇದೆಯೋ? ಅಮ್ಮ, ಇಷ್ಟು ದಿನ ನೀನು ಕನ್ನಡದಲ್ಲಿ ಬೈತಿದ್ದೆ, ಅದೇನೋ ಪರವಾಗಿಲ್ಲ. ಈಗ ಯಾವುದೋ ಬೇರೆ ಲ್ಯಾಂಗ್ವೇಜ್ ಅಲ್ಲೇ ಬೈತಿದ್ಯಲ್ಲ, ಆರ್ ಯು ಓಕೆ? ಓಕೆ ಅಂತೆ, ಓಕೆ ಓದ್ಕೊಳ್ಳ ಸುಮ್ಮನೆ. ಅಮ್ಮ, ನಿನ್ ವಾಯ್ಸಿಗೆ ಏನಾಗಿದೆ? ತಾತ, ನಿಮ್ಗೇನಾದ್ರೂ ಅಮ್ಮ ಮಾತಾಡ್ತಾರದು ಅರ್ಥ ಆಗ್ತಿದ್ಯಾ? ನನ್ನ ಕಿವಿನೂ ಸ್ವಲ್ಪ ಮಂದ ಕಣಮ್ಮ, ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಸಿಗೋದು ಇಲ್ಲ. ಅಮ್ಮ ಸಿಂಗಲ್ ಟೋನಲ್ಲಿ ಮಾತಾಡ್ತಿದ್ದಾಳೆ. ಅಮ್ಮ ಏನಾಯ್ತು? ಹೇ ಹೋಗೋ, ಓದ್ಕೋ ಹೋಗೋ. ಪ್ರಣಿ ಕರ್ಕೊಂಡೋಗಿ ಅವನ್ನ. ಮಾವ ಕಿವಿ ಮಂದ ಅಂತ ಹೇಳ್ತಿದ್ರಿ, ಆಸ್ಪತ್ರೆಗೆ ಹೋಗೋಣ ನಡೀರಿ. ಅಲ್ಲಮ್ಮ, ನಿನಗೂ ಹುಷಾರಿಲ್ಲ, ಆಸ್ಪತ್ರೆ ಕರೆದೆ ನೀನು ಬರ್ತೀಯಾ? ಅಯ್ಯೋ ಬರಬಾರ್ದು ಅಂತ ಏನೂ ಇಲ್ಲ ಮಾವ. ಇವತ್ತೊಂದು ದಿನ ನೋಡೋಣ, ವಾಸಿ ಆಗ್ಬೋದು. ತೀರಾ ಶೀತ ಕಡಿಮೆ ಆಗಲೇ ಇಲ್ಲ ಅಂದರೆ ನಾಳೆ ಆಸ್ಪತ್ರೆಗೆ ಹೋದ್ರಾಯ್ತು. ಏನಾದರೂ ಒಂದು ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀಯಲ್ಲ. ಈಗಾಗಲೇ ನಿನ್ನ ಗಂಡನಿಗೆ ನಿನ್ನ ಕಾಯಿಲೆ ಇರೋದನ್ನ ಮುಚ್ಚಿಟ್ಟು ಬಿಟ್ಟಿದ್ಯಾ. ಈಗ ಅವನು ಬಂದು ಮಾತಾಡ್ಸಿದ್ರೆ ಅವನಿಗೆ ಗೊತ್ತಾಗಲ್ವಾ? ಹಾಂ, ಅದಕ್ಕೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಮಾವ. ಅವ್ರ ಹತ್ರ ನಾನು ಮೌನವ್ರತದಲ್ಲಿದ್ದೀನಿ ಅಂತ ಹೇಳಿ. ಓಹೋ, ಸರಿನಮ್ಮ. ಏನಿದು ಮನೆ ಇಷ್ಟೊಂದು ನಿಶಬ್ದವಾಗಿದೆ? ಏನಪ್ಪ ಸೈಲೆಂಟಾಗಿ ಕೂತಿದ್ಯಾ? ಕಚೇರಿ ಗಿಚೇರಿ ಮಾಡ್ತಾ ಇಲ್ವಾ? ಹೇಗಿರಿ, ಅದ್ಯಾಕೆ ಹಾಕಿ ಕೂತಿದ್ಯಾ? ಏನಾಯ್ತು? ನಿನ್ನೆ ಕೇಳ್ತಾ ಇರೋದು. ಹೇ ಗಿರಿ ಮೌನವ್ರತ ಆಚರಣೆ ಮಾಡ್ತಿದ್ದೆ ಕಣೋ. ಅಲ್ಲ ಗಿರಿ, ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಚಿನ್ನಕ್ಕೆ ಆಸೆ ಪಟ್ಟು ಈ ವ್ರತ ಮಾಡ್ತಾ ಇದೆಯಾ ಗಿರಿ? ಏನ್ ಓ ನೋ ಅಲ್ಲ ಗಿರಿ, ಆಫೀಸಿಂದ ಗುದ್ದಾಡ್ಕೊಂಡು ಒದ್ದಾಡ್ಕೊಂಡು ಟ್ರಾಫಿಕ್ ಜಾಮ್ ಅಲ್ಲಿ ಬಂದಿರೋ ಗಂಡನ ಹತ್ರ 4 ಒಳ್ಳೆ ಮಾತಾಡಲ್ವಾ? ಏನ್ ಗಿರಿ, ನೋ ಅಂತ ಮಕ್ಕೊಡ್ದಂಗೆ ಹೇಳ್ತಾ ಇದ್ಯಾ? ನಿನ್ನ ಹತ್ರ ಮಾತಾಡ್ದೆ ನನ್ನಿಂದ ಇರಕ್ ಆಗಲ್ಲ ಗಿರಿ. ನಿನಗೆ ನನ್ನ ಜೊತೆ ಮಾತಾಡ್ದೆ ಇರಕ್ಕಾಗುತ್ತಾ? ಸತ್ಯ, ಇದಕ್ಕೆ ನೋ ಅಂದ್ಯಲ್ಲ, ಅದೇ ಸಮಾಧಾನ. ಗಿರಿ, ಈ ಸಂಭ್ರಮ ಯಾವಾಗ ಮುಗಿಯುತ್ತೆ? ಅಯ್ಯೋ ದೇವ್ರೆ, ಎಷ್ಟು ನೋಡ್ಬಿಟ್ಟು ಬೇರೆ ಪ್ರಶ್ನೆನೇ ಕೇಳಿದ್ರಲ್ಲ, ಏನಪ್ಪಾ ಮಾಡಲಿ? ನಿನ್ನೆ ಕೇಳ್ತಾ ಇರೋದು, ಬಾಯ್ಬಿಟ್ಟು ಹೇಳು. ಓಕೆ, ರಿಲ್ಯಾಕ್ಸ್. ಮೌನವ್ರತ ನಾಳೆ ಮುಗಿಯುತ್ತೆ. ಅಯ್ಯೋ, ಅಲ್ಲಿವರೆಗೂ ನಾನು ಒಂಟಿ ಹಕ್ಕಿ ಆಗೇ ಇರ್ಬೇಕಾ? ಸರಿ, ಇದಕ್ಕಾದ್ರೂ ಎಸ್ಸಾ ನೋವಾ? ಹಾ, ಥ್ಯಾಂಕ್ಸ್. ನೋಡಮ್ಮ, ಆರೋಗ್ಯದ ಬಗ್ಗೆ ಅಷ್ಟು ಅಸಡ್ಡೆ ಮಾಡಬೇಡ. ನಾಳೆ ನೀನು ನನ್ನ ಜೊತೆ ಆಸ್ಪತ್ರೆ ಬರದೆ ಹೋದರೆ ಎಲ್ಲ ವಿಷಯನೂ ಶಿವಿಗೆ ಹೇಳ್ಬಿಡ್ತೀನಿ. ಆಮೇಲೆ ನನ್ನ ಬೈಕೋಬೇಡ. ಮಾವ ಸರಿ ಆಯಿತು, ನಾಳೆ ಹುಷಾರಾಗಲಿಲ್ಲ ಅಂದರೆ ಖಂಡಿತ ಆಸ್ಪತ್ರೆಗೆ ಹೋಗೋಣ. ಅಯ್ಯೋ, ಒಂದು ಕಡೆ ಮೂಗು ಕಟ್ಟಿದ್ರು ಹೇಗೋ ಇನ್ನೊಂದ್ರಲ್ಲಿ ಉಸಿರಾಡ್ಬೋದು. 2 ಮೂಗು ಕಟ್ಬಿಟ್ಟಿದ್ದಿಲ್ಲಪ್ಪ, ಉಸಿರಾಡಕ್ಕೂ ಆಗ್ತಿಲ್ವೇ? ದೇವ್ರೆ ಪಾಪ, ನೆಮ್ಮದಿಯಾಗಿ ಮಲ್ಗಿದ್ದಾರೆ. ಈ ಟೈಮಲ್ಲಿ ಕೆಮ್ಮು ಹಾಕಿ ಮಾಡ್ಬೇಡಪ್ಪ. ಹೊರಗೆ ಮಧ್ಯದಲ್ಲಿ ಎಚ್ಚರ ಆದರೆ ಮತ್ತೆ ನಿದ್ದೆ ಬರೋದು ಕಷ್ಟ. ಪ್ಲೀಸ್ ದೇವ್ರೆ. ಏನದು ಸೌಂಡು? ಏನಿಲ್ಲ ರೀ, ನೋಡ್ತೀನಿ ರೀ.
ಇಷ್ಟೊಂದು ಕೆಮ್ತಾ ಇದ್ದಾರೆ. ಪಾಪ ಅವ್ರ ಆರೋಗ್ಯ ಅದು ಎಷ್ಟು ಹದಗೆಟ್ಟಿದೆಯೋ ಏನು. ಅಲ್ಲ, ಎಲ್ಲೋ ಕೆಮ್ತಾ ಇದ್ರೆ ನಮ್ಮ ಮನೇಲೆ ಕೆಮ್ತಾ ಇರೋ ಥರ ಕಳಿಸ್ತಾ ಇದೆಯಲ್ಲ. ಭಗವಂತ ಅವ್ರ ಆರೋಗ್ಯ ನೋಡ್ಕೋಬಾರ್ದ? ಗಿರಿಜಾ ಗಿರಿಜಾ, ಏನಮ್ಮ ನೀನು ಆಸ್ಪತ್ರೆ ಮೆಟ್ಲು ತುಳಿಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ? ಯೋ ಮಾವ, ನನಗೆ ಏನೂ ಆಗಿಲ್ಲ. ಅದು ಕಫ ಇತ್ತಲ್ವಾ, ಅದಕ್ಕೆ ಆಚೆ ಬಂದು ಕೆಮ್ತಿದ್ದೀನಿ. ಎಲ್ಲ ಸರಿ ಹೋಗುತ್ತೆ. ನೋಡಮ್ಮ, ಇನ್ನು ನಿನ್ನ ಮಾತು ಕೇಳೋದಿಲ್ಲ. ಬೆಳಗ್ಗೆ ರೆಡಿ ಆಗಿರೋ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಅಮ್ಮ ಗಿರಿಜಾ, ನಾನು ನಿನ್ನ ಮಾವ ಮಾತ್ರ ಅಲ್ಲ, ನಿಮ್ಮಪ್ಪ ಇದ್ದಾಗೆ. ಎಂತ ಅನ್ಯಾಯ ಮಾಡ್ಕೊಂಡ್ರಿ ಗಿರ್ಜಮ್ಮ. ಆರೋಗ್ಯ ಇಷ್ಟು ಹದಗೆಟ್ಟಿದ್ರು ನಮ್ಗೊಂದು ಮಾತು ಹೇಳುದಲ್ದ? ಯಾಕಕ್ಕ ನಾವ್ ಅಷ್ಟೊಂದು ದೂರ ಅಂತ ಅನಿಸ್ತಿದ್ಯಾ ನಿನಗೆ? ಓ ಕಾಶಿಯವ್ರೆ, ಗೌರಿ, ನೀವೇ ಹೀಗೆಲ್ಲ ಅನ್ಕೊಂಡು ಮಾತಾಡಿದ್ರೆ ನಾನೇನು ಅಂತ ಹೇಳಿ? ನೀವೆಂತ ಹೇಳೋದು ಬೇಡ. ನೀವು ಕೆಮ್ಮುದ್ ಕಂಡ್ರೆ ಗೊತ್ತಾತಿತ್ತು. ಅಲ್ಲ, ಕಷ್ಟ ಅಂದಳಿಕ್ ವರ್ಕ್ತ್ರಿ, ಸಹಾಯ ಅಂತೂ ಕೇಂತಿಲ್ಲ. ನಾವು ಸಹಾಯ ಮಾಡಕ್ ಬಂದ್ರೆ ಅದನ್ನು ಬೇಡ ಅಂದಳಿ ಹೇಳ್ತ್ರಿ. ಅಕ್ಕ, ನೀನ್ ಸ್ವಾಭಿಮಾನಿ ಒಪ್ಕೋತೀನಿ. ಹಾಗಂತ ಇಂಥ ಟೈಮಲ್ಲೂ ಯಾರ ಹೆಲ್ಪ್ ತಗೊಳ್ದೆ ಬದುಕ್ತೀನಿ ಅಂತ ದಡ್ ಕೆಲಸ ಮಾಡೋದಕ್ಕೆ ಹೋಗ್ಬಾರ್ದು. ಗಿರ್ಜಮ್ಮ, ಆರೋಗ್ಯ ಎಂಬುದು ಕಾಟನ್ ಟವಲ್ ಇದ್ದಂಗೆ. ಒಂದು ದಾರ ಆಚೆ ಬಂತಂದಳಿ ಅದನ್ನೇ ಹಿಡ್ಕೊಂಡು ಎಳಿತಾ ಕೂತ್ಕೊಂಡ್ರೆ ನಾಳೆ ದಿವಸ ಟವಲ್ ಎಲ್ಲಿತ್ತಂದಳಿ ದಾರ ಹಿಡ್ಕೊಂಡು ಹುಡ್ಕತ್. ಕಾಶಿಯವ್ರೆ, ನೀವು ಹೇಳ್ದಾಗ ಏನೂ ಆಗಲ್ಲ. ಸ್ವಲ್ಪ ಸ್ಟೀಮ್ ಸರಿ ಹೋಗಿ. ಅಕ್ಕ, ಅಷ್ಟೊಂದು ಕೆಮ್ತಾ ಇದೆಯಾ? ನೀನ್ ಮೊದ್ಲಿಂದನೂ ಹೀಗೆ ಸಣ್ಣ ಪುಟ್ಟದಕ್ಕೆಲ್ಲ ಹಾಸ್ಪಿಟ್ಲ್ ಯಾಕೆ ಅಂತ ಸುಮ್ಮನೆ ಆಗ್ತೀಯಾ? ಕಾಯಿಲೆ ದೊಡ್ಡದಾಪುವರೆಗೂ ಕಾಯೋಕ್ಕಾಗ ಗಿರ್ಜಮ್ಮ, ಅರ್ಥ ಮಾಡ್ಕಣಿ. ಅಯ್ಯೋ ಕಾಶಿಯವ್ರೆ, ಆರೋಗ್ಯದ ವಿಷಯದಲ್ಲಿ ನಾನು ತುಂಬ ಸ್ಟ್ರಿಕ್ಟು. ದೈಹಿಕ ಸ್ವಚ್ಛತೆ, ಮಾನಸಿಕ ಭದ್ರತೆ, ಆಹಾರ ಕ್ರಮ, ದಿನನಿತ್ಯ ವ್ಯಾಯಾಮ ಇದೆಲ್ಲವನ್ನೂ ನಾನು ಕಟ್ಟುನಿಟ್ಟಾಗಿ ಪಾಲಿಸ್ತೀನಿ. ಆರೋಗ್ಯ ಅಂತ ಬಂದಾಗ ನನ್ನ ಮುಂದೆ ಯಾರು ಕೆಮ್ಮಂಗೆ ಇಲ್ಲ. ಅಯ್ಯೋ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ವಲ್ಲ ಭಗವಂತ. ಹಾ, ಇವ್ರಿಗೆ ಮಧ್ಯಾಹ್ನ ಊಟದ ಬಾಕ್ಸ್ ಕಳಿಸ್ತೀನಿ ಅಂತ ಹೇಳಿದ್ದೆ. ಅಡುಗೆ ಮಾಡಬೇಕು. ನಂಗೆ ಇಷ್ಟು ಹುಷಾರಿಲ್ಲ ಅಂತ ಅವ್ರಿಗೆ ಹೇಳಕ್ ಹೋಗ್ಬೇಡಿ ಪ್ಲೀಸ್. ಹಾ, ಬಂದೆ. ಅಕ್ಕ, ಅಕ್ಕ, ಇವ್ರನ್ನ ತಿದ್ದಕ್ಕಾಗ್ತಗವ್ರಿ. ಇವ್ರನ್ನ ತಿದ್ದಕ್ಕಂದ್ರೆ ಆ ಭಗವಂತನೇ ಬಂದು ಚಾಕ್ ಪೀಸು ಸ್ಲೇಟ್ ಕೊಡ್ಕ. ನೀನೇನು ಟೆನ್ಷನ್ ಮಾಡ್ಕೊಂಬೇಡ. ಲೈಫಲ್ಲಿ ಮೈ ತುಂಬ ಕೆಲಸ, ಕೈ ತುಂಬ ಸಂಬಳ ಇರಬೇಕು. ಆದರೆ ನನ್ನ ಲೈಫಲ್ಲಿ ಉಲ್ಟಾ, ಮೈ ತುಂಬ ಕೆಲಸ, ಸಂಬಳ ಕೈ ತುಂಬೋದೇ ಇಲ್ಲ. ಆದರೆ ಖರ್ಚು ಕೈ ಮೀರೋಗುತ್ತೆ. ಭಗವಂತ, ಮುಂದಿನ ತಿಂಗಳಾದರೂ ಸ್ವಲ್ಪ ಕಾಸು ಉಳಿಯೋ ಹಾಗೆ ಮಾಡಪ್ಪ. ಇಕ್ಕಟ್ಟಿರೋ ಜಾಗದಲ್ಲಿ 10 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ. ಬಡ್ಜೆಟ್ ಹಾಕೊಂಡು ಫ್ಯಾಮ್ಲಿನ ತಿಂಗಳು ಪೂರ್ತಿ ನಡ್ಸೋಕ್ಕಾಗಲ್ಲ. ಹೌದು, ತುಂಬ ಕಷ್ಟ. ಹೌದು, ಕಣ್ಸು ವಯಸ್ಸು ಕಳ್ಳನೇ ಇರಬೇಕು. ಗಿರಿ, ನಮ್ಮ ಮನೆಗೆ ಯಾವನೋ ಕಳ್ಳ ಬಂದಿದ್ದಾನೆ. ಮೇನ್ ಡೋರು, ಹಿತ್ಲು ಬಾಗ್ಲು, ಕಿಟಕಿ ಎಲ್ಲ ಕ್ಲೋಸ್ ಮಾಡ್ಬಿಡು. ನಾನು ಕಳ್ಳ ಅಲ್ಲ. ಏಯ್, ಈ ಜಗತ್ತಲ್ಲಿ ಯಾವ ಕಳ್ಳ ತಾನೆ ನಾನು ಕಳ್ಳ ಅಂತ ಬೋರ್ಡ್ ಹಾಕೊಂಡು ಓಡಾಡ್ತಾನೋ? ನೀನ್ ಇಲ್ಲೇ ಎಲ್ಲೋ ಇದ್ಯಾ, ನನ್ನ ಕಣ್ಣೆದುರುಗಡೆ ಬಾ. ನೀನ್ ಯಾವ ತರ ಇದೆಯಾ ಅಂತ ನೋಡ್ಕೊಂಡು ಆಮೇಲೆ ನಾನು ನಿನ್ನ ಹೆಂಗ್ ಹೊಡಿಬೇಕು ಅಂತ ಡಿಸೈಡ್ ಮಾಡ್ಬೇಕು. ಅಯ್ಯೋ, ನಾನ್ ದೇವ್ರಾಣೆ ಕಳ್ಳ ಅಲ್ಲ. ಕಳ್ಳ ಆಗಿ ದೇವ್ರ ಮೇಲೆ ಹಣೆ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನ್ಗೆ? ಈಗ ನನ್ನ ಕೈಗೆ ಸಿಗಬೇಕು ನನ್ನ ಗದೆ, ಆಗ ಬೀಳುತ್ತೆ ನಿನಗೆ ಸರಿಯಾಗಿ ಒದೆ. ಗಿರಿ, ತಗೊಂಬರೆ ನನ್ನ ಗದೆ. ಕಳ್ಳ ಅಲ್ಲ ನಾನು ರೀ. ಗಿರಿ, ಏನಾಯ್ತು ನಿನ್ನ ವಾಯ್ಸ್ಗೆ? ಯಾಕೆ ಹಿಂಗೆ ಗುಬ್ಬರ ಹಾಕೊಂಡಿದ್ಯಾ? ಏನಾಯ್ತು? ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುದ್ದಾದ ಮಕ್ಕಳು. ಆದರೆ ಈ ನೆಗಡಿ ನನ್ನ ಜೀವನವನ್ನೇ ಕೆಡಿಸಿ ಬಿಡ್ತು. ಇನ್ನು ಯಾವುದು ಮೊದಲಿನ ಹಾಗೆ ಇರುವುದಿಲ್ಲ. ಏ ಗಿರಿ, ಏನಾಯ್ತು ನಿನಗೆ?
ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಸ್ವಲ್ಪ ದಿನದಿಂದ ಸಣ್ಣದಾಗಿ ಶೀತ ಶುರುವಾಯಿತು. ಶೀತ ತಾನೆ ಅಂತ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಆಮೇಲೆ ನಿಧಾನಕ್ಕೆ ಗಂಟ್ಲು ಕಟ್ಕೊಳಕ್ಕೆ ಶುರುವಾಯಿತು. ಕೆಮ್ಮು ಜಾಸ್ತಿ ಆಯಿತು. ಈಗ ವಾಯ್ಸ್ ಗಂಡಸ್ ಥರ ಆಗೋಗಿದೆ ರೀ. ಪಾಪ ಮಾವ, ಕಾಶಿ, ಗೌರಿ ಎಲ್ಲರೂ ಆಸ್ಪತ್ರೆ ಹೋಗೋ ಬಾ ಅಂತ ಕರೆದ್ರು. ನಾನೇ ಹೋಗ್ಲಿಲ್ಲ ಅಯ್ಯೋ ಅಯ್ಯೋ ಗಿರಿ, ಈ ವಿಷಯನೆಲ್ಲ ನಾನು ಮೊದಲೇ ಯಾಕೆ ಹೇಳಲಿಲ್ಲ ರೀ? ಮನೆ ಖರ್ಚೆ ತುಂಬ ಇತ್ತಲ್ವಾ. ಆಸ್ಪತ್ರೆಗೆ ಹೋದ್ರೆ 5-6 ಸಾವಿರ ಆಗುತ್ತೆ ಅಂತ ಸಂಧ್ಯಾ ಅವರೇ ಹೇಳಿದ್ರು. ಅದಕ್ಕೆ ಬೇಡ ಅಂತ ಸುಮ್ಮನಾದೆ. ಖರ್ಚಾಗುತ್ತೆ ಅಂತ ಸುಮ್ಮನಾದೆ. ಯಾಕೆ ಗಿರಿ ಹೀಗೆ ಮಾಡಿದೆ? ಅಲ್ಲ, ಹೆಂಡತಿ ಆರೋಗ್ಯ ನೋಡ್ಕೊಳ್ದೇ ಇರೋಷ್ಟು ಸೋತೋಗಿದ್ದಾನ ನಿನ್ನ ಗಂಡ. ಆರೋಗ್ಯದಲ್ಲಿ ಬೇಜವಾಬ್ದಾರಿ ಮಾಡಬಾರ್ದು ಅಂತ ನಾನು ಎಷ್ಟು ಸಾರಿ ಹೇಳಿದ್ರು ಕೇಳಿದೆ. ಎಂಥ ಪರಿಸ್ಥಿತಿ ತಂದ್ಕೊಂಡಿದ್ಯಾ ನೋಡು. ನಿನಗೇನಾದ್ರೂ ಆದ್ರೆ ನಾನು ಬದುಕಿರ್ತೀನಾಗಿರಿ. ಸಾರಿ ರೀ, ಸಾರಿ. ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ನನಗೆ ಉಸಿರಾಡೋಕ್ಕೂ ತುಂಬ ಕಷ್ಟ ಆಗ್ತಿದೆ ರೀ. ನನಗೇನಾರ ಆಗ್ಬಿಡುತ್ತೆ ಅಂತ ಅನ್ನಿಸ್ತಾ ಇದೆ ರೀ. ಹೇ ಗಿರಿ, ಬಿಡ್ತು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ನಡಿ ನಡಿ, ಫಸ್ಟ್ ಡಾಕ್ಟರ್ ತಗೊಂಡು ನಡಿ ನಡಿ.